ನಮಸ್ಕಾರ ಬೀದರ್ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನ. ಗಡಿ ಜಿಲ್ಲೆ ಬೀದರ್ನಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಿಂದ ಜರುಗಿದ್ದು, ಉಸ್ತುವಾರಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಧ್ವಜಾರೋಹಣವನ್ನ ನೆರವೇರಿಸಿ ಪಥಸಂಚಲನಕ್ಕೆ ಚಾಲನೆಯನ್ನ ನೀಡಿದ್ರು ಮತ್ತು ನಂತರ ತೆರೆದ ವಾಹನದಲ್ಲಿ ಸಚಿವರು ಕವಾಯತು ವೀಕ್ಷಣೆ ಮಾಡಿ ಪೊಲೀಸ್ ದಳ, ಎನ್ಸಿಸಿ ವಿದ್ಯಾರ್ಥಿಗಳಿಂದ ಗೌರವ ವಂದನೆಯನ್ನ ಸ್ವೀಕರಿಸಿದ್ರು. ಕಾರ್ಯಕ್ರಮದಲ್ಲಿ ಸಂಸದ ಸಾಗರ್ ಖಂಡ್ರೆ, ಶಾಸಕ ಶೈಲೇಂದ್ರ ಬೆಲ್ದಾಳೆ, ನಗರಸಭಾಧ್ಯಕ್ಷ ಮೊಹಮ್ಮದ್ ಗೌಸ್, ಡಿಸಿ ಶಿಲ್ಪಾ ಶರ್ಮಾ, ಸಿಇಒ ಗಿರೀಶ್ ಬದೋಲೆ, ಎಸ್ಪಿ ಪ್ರದೀಪ್ ಗುಂಟಿ ಹಾಗೂ ಅನೇಕ ಗಣ್ಯರು ಹಾಜರಿದ್ದರು. बुक्का सर ವೇದಿಕೆಯ ಮುಂಭಾಗದಿಂದ ಹಾದುಹೋಗಿದೆ. ಕರ್ನಾಟಕ ರಾಜ್ಯ ಇದೀಗ ವೇದಿಕೆಯ ಮುಂಭಾಗದಿಂದ ಹಾದುಹೋಗ್ತಾ ಇದೆ. ಜಯರಾದ ಚಪ್ಪಾಳೆಯೊಂದಿಗೆ ಅತ್ಯಂತಕ್ಕೆ ನಾವು ಕುಳಿತುಕೊಳ್ಳೋಣ. ಇದೀಗ ನಾಗರಿಕ ಪೊಲೀಸ್ ಪಡೆ PSI ಶ್ರೀ ಕಿರಣ್ ಅವರ ನೇತೃತ್ವದಲ್ಲಿ ಹಾದುಹೋಗ್ತಾ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ನಾವು ಕುಳಿತುಕೊಳ್ಳೋಣ. ಶ್ರೀಮತಿ ನಂದಿನಿ ಅವರ ನೇತೃತ್ವದಲ್ಲಿ, ಅಬಕಾರಿ ಇಲಾಖೆ CPI ದಯಾನಂದ್ ಅವರ ನೇತೃತ್ವದಲ್ಲಿ, ಅಗ್ನಿಶಾಮಕ ದಳ PSI ಅಂಕುಶ್ ಅವರ ನೇತೃತ್ವದಲ್ಲಿ, NCC ಸೀನಿಯರ್ ಕುಮಾರ್ ಅಜಯ್ ಕುಮಾರ್, NCC ಜೂನಿಯರ್ ಕುಮಾರ್ ಸಂಗಮೇಶ, ಸ್ಕೌಟ್ ವೈಸ್ ಕಮಾಂಡರ್ ಕುಮಾರ್ ಆಕಾಶ್ ನೇತೃತ್ವ, ಗೈಡ್ಸ್ ಗರ್ಲ್ಸ್ ಕಮಾಂಡರ್ ಕುಮಾರಿ ಸ್ವಾಸ್ತಿಕ್ ನೇತೃತ್ವ, ಆಶಾ ಅಂಧ ಮಕ್ಕಳ ಶಾಲೆ, ಈ ರೀತಿ ವಿವಿಧ ತುಕಡಿಗಳಿಂದ ಗೌರವ ವಂದನೆಯನ್ನ ಸನ್ಮಾನ್ಯದಿಂದ ಉತ್ತುವ. ಬಸವ ಕಲ್ಯಾಣದ ದಸರಾ ದರ್ಬಾರ್ ಮತ್ತೊಮ್ಮೆ ಸುದ್ದಿಯಲ್ಲಿದೆ. ಹಾರ್ಕುಡದ ಶ್ರೀಗಳು ಅಡ್ಡಪಲ್ಲಕ್ಕಿ ಮೆರವಣಿಗೆ ಕುರಿತು ಉಂಟಾದ ಭಿನ್ನಾಭಿಪ್ರಾಯದ ಹಿನ್ನೆಲೆ ಈ ವರ್ಷದ ದಸರಾ ದರ್ಬಾರ್ ಕಾರ್ಯಕ್ರಮದಿಂದ ಹಿಂದೆ ಸರಿಯುವುದಾಗಿ ಘೋಷಣೆಯನ್ನ ನೀಡಿದ್ದಾರೆ. ದಸರಾ ದರ್ಬಾರ್ನಿಂದ ಹಿಂದೆ ಸರಿಯುವ ವಿಚಾರವಾಗಿ ಪತ್ರ ಬರೆದಿರುವ ಶ್ರೀಗಳು ಕೆಲ ತಿಂಗಳ ಹಿಂದೆ ಸಮಿತಿಯ ಸಭೆಯಲ್ಲಿ ವಿಜಯದಶಮಿಯಂದು ಬಸವ ಕಲ್ಯಾಣದಲ್ಲಿ ನಡೆಯುವ ರಂಭಪುರಿ ಜಗದ್ಗುರುಗಳ ಮೆರವಣಿಗೆಯನ್ನ ಭಕ್ತರ ಹೆಗಲ ಮೇಲೆ ಅಲ್ಲದೆ ಅಲಂಕಾರಿತ ವಾಹನದಲ್ಲಿ ನಡೆಸಲು ತೀರ್ಮಾನಿಸಲಾಗಿತ್ತು. ಆದರೆ ಆಗಸ್ಟ್ 13ರಂದು ತಡೋಳದ ಶ್ರೀಗಳ ನೇತೃತ್ವದಲ್ಲಿ ಬಂದ 20 ಶ್ರೀಗಳು ಪೀಠದ ಪರಂಪರೆಯಂತೆ ಭಕ್ತರ ಹೆಗಲ ಮೇಲೆ ಅಡ್ಡಪಲ್ಲಕ್ಕಿ ನಡೆಸುವುದಾಗಿ ಹಠ ವ್ಯಕ್ತಪಡಿಸಿದರು. ಬಸವಣ್ಣನವರ ತತ್ವಗಳಿಗೆ ಧಕ್ಕೆ ಬರಬಾರದೆಂದು ಮತ್ತು ಸಮಾಜದಲ್ಲಿ ಒಡಕು ಉಂಟಾಗದಂತೆ ನೋಡಿಕೊಳ್ಳಲು ಹಾರ್ಕುಡದ ಶ್ರೀಗಳು ಸಮಿತಿಯ ನಿರ್ಣಯಕ್ಕೆ ಬದ್ಧರಾಗಿದ್ದು, ದಸರಾ ದರ್ಬಾರ್ನಿಂದ ದೂರ ಉಳಿಯುವುದಾಗಿ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಬೀದರ್ ಜಿಲ್ಲೆಯ ಹುಲಸೂರು ಪಟ್ಟಣದಲ್ಲಿ 79ನೆಯ ಸ್ವಾತಂತ್ರ್ಯ ದಿನಾಚರಣೆ ಹರ್ಷ ಉಲ್ಲಾಸದಿಂದ ಜರುಗಿತು. ತಾಲೂಕು ಆಡಳಿತದ ವತಿಯಿಂದ ಗಾಂಧಿ ವೃತ್ತ ಮತ್ತು ತಹಸೀಲ್ ಕಚೇರಿಯಲ್ಲಿ ಧ್ವಜಾರೋಹಣ ನೆರವೇರಿಸಲಾಯಿತು. ಹುಲಸೂರು ತಾಲೂಕು ಆಡಳಿತದ ವತಿಯಿಂದ ನಡೆದ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕ ಶರಣು ಸಲ್ಗಾರ್ ಅವರ ಸಮ್ಮುಖದಲ್ಲಿ ತಹಶೀಲ್ದಾರ್ ಶಿವಾನಂದ ಮೇತ್ರೆ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು. ಈ ಮೊದಲು ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಪೂಜೆ ಸಲ್ಲಿಸಲಾಯಿತು. ಧ್ವಜಾರೋಹಣ ಸಂದರ್ಭದಲ್ಲಿ ಸರ್ಕಾರಿ ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ರಾಜಕೀಯ ಗಣ್ಯರ ಹಾಜರಾತಿ, ಪೊಲೀಸ್ ಇಲಾಖೆಯ ಗೌರವ ವಂದನೆ ಮತ್ತು ಸಾರ್ವಜನಿಕರ ಉತ್ಸಾಹದ ಭಾಗವಹಿಸುವಿಕೆ ಕಂಡುಬಂತು. ಬೀದರ್ನಲ್ಲಿ ಲಂಚ ಸ್ವೀಕರಿಸುವ ವೇಳೆ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಯೊಬ್ಬರು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. 5,000 ರೂಪಾಯಿ ಲಂಚ ಪಡೆಯುವ ವೇಳೆ ಲೋಕಾಯುಕ್ತ ದಾಳಿ ನಡೆಸಿದೆ. ಬೀದರ್ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ HIO ಆಗಿ ಕಾರ್ಯನಿರ್ವಹಿಸುತ್ತಿರುವ ಕ್ರಿಸ್ತ ದಾಸ್ ಅವರು ಪೆಟ್ರೋಲ್ ಬಂಕ್ಗೆ NOC ನೀಡಲು 5,000 ರೂಪಾಯಿಗೆ ಲಂಚ ಬೇಡಿಕೆ ಇಟ್ಟಿದ್ರು. ಇಂದು ಹಣ ಸ್ವೀಕರಿಸುವ ಸಮಯದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಅವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಲೋಕಾಯುಕ್ತ DSP ಹನುಮಂತರಾಯ್ ಅವರ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆದಿದ್ದು ತನಿಖೆ ನಡೆಯುತ್ತಿದೆ. ಮಹಾದಾಸೋಹಿ ಶ್ರೀ ಶರಣಬಸಪ್ಪ ಅಪ್ಪ ಲಿಂಗೈಕ್ಯರಾದ ಹಿನ್ನೆಲೆ ಬೀದರ್ ಸಂಸದರಾಗಿರುವಂತಹ ಸಾಗರ್ ಖಂಡ್ರೆ ಅವರು ಸಂತಾಪವನ್ನು ಸೂಚಿಸಿದ್ದಾರೆ. ಶರಣಬಸಪ್ಪ ಅಪ್ಪ ಅವರು ಲಿಂಗೈಕ್ಯರಾಗಿರುವುದು ತುಂಬಾ ದುಃಖದ ಸಂಗತಿ. ಅವರ ಸಾಮಾಜಿಕ ಕಾರ್ಯವನ್ನ ಇಡೀ ಕರ್ನಾಟಕ ರಾಜ್ಯ ಎಂದೂ ಮರೆಯುವುದಿಲ್ಲ ಅಂತ ಮಹಾತ್ಮರನ್ನ ಕಳೆದುಕೊಂಡ ಅದೆಷ್ಟೋ ಭಕ್ತಾದಿಗಳಿಗೆ ಭಗವಂತ ದುಃಖವನ್ನ ನೀಗಿಸುವ ಶಕ್ತಿ ನೀಡಲಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಣ ಕ್ರಾಂತಿಯಾಗಲು ಶರಣಬಸಪ್ಪ ಅಪ್ಪ ಅವರ ಕೊಡುಗೆ ಬಹುದೊಡ್ಡದಾಗಿದೆ. ಅವರನ್ನ ಕಳೆದುಕೊಂಡ ನಾಡು ಬಡವಾಗಿದೆ ಎಂದರು. ಶರಣಬಸಪ್ಪ ಅವರು ಇವತ್ತಿನ ದಿವಸ ತೀರ್ಕೊಂಡಿದ್ದಾರೆ. ಬಹಳ ಒಂದು ದುಃಖದ ಸಂಗತಿ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವ್ರು ಭಾಳ ಒಳ್ಳೆ ರೀತಿಯಲ್ಲಿ ಸಮಾಜ ಸೇವೆ ಎಲ್ಲ ಕೆಲಸ ಕೂಡ ಮಾಡಿದ್ದಾರೆ. ಅದಕ್ಕೆ ಅವ್ರ ಆತ್ಮಕ್ಕೆ, ಅವ್ರ ಇಡೀ ನಮ್ಮ ಸಮಾಜಕ್ಕೆ ಎಲ್ಲರಿಗೂ ನಾನು ಪ್ರಾರ್ಥನೆ ಮಾಡ್ತೀನಿ. ದೇವ್ರು ನಮಗೆ ಶಕ್ತಿ ಸಿಗಲಿ, ಒಳ್ಳೆ ರೀತಿಯಲ್ಲಿ ಅವರು ಸೇವೆ ಸಲ್ಲಿಸಿದ್ದಾರೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಹೌದು, ಭಾಳ ಒಂದು ದೊಡ್ಡ ಕ್ರಾಂತಿ ಮಾಡಿದರೆ ಶಿಕ್ಷಣ
ಕೂಡ ಬಹಳಷ್ಟು ಈಗ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಅಂತಂದರೆ ಹಿಂದುಳಿದ ಭಾಗ. ಆರ್ಟಿಕಲ್ 371J ಕೂಡ ನಮಗೆ ಕಾನ್ಸ್ಟಿಟ್ಯೂಷನಲ್ ಒಂದು ನಮಗೆ ಸಿಕ್ಕಿದೆ. ಅದಕ್ಕೆ ಅವ್ರು ಇಷ್ಟೆಲ್ಲ ಕ್ರಾಂತಿ ಮಾಡಿದ್ದಾರೆ. ಆದರೆ ಅವ್ರ ವಯಸ್ಸು ಕೂಡ ಆಗಿತ್ತು, ಅವರಿಗೆ ಅನಾರೋಗ್ಯದಿಂದ ಅವರು ಇವತ್ತಿನ ದಿವಸ ನಮ್ಮ ಜೊತೆ ಇಲ್ಲ. ಅದಕ್ಕೆ ನಾನು ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೂಡ ದೇವರಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದಂತ ಮಹಾದಾಸೋಹಿ ಶರಣಬಸಪ್ಪ ಅಪ್ಪನವರ ನಿಧನದ ಹಿನ್ನೆಲೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಸಂತಾಪವನ್ನು ಸೂಚಿಸಿದ್ದಾರೆ. ನಮ್ಮೆಲ್ಲರ ಮಾರ್ಗದರ್ಶಕರಾದ ಪೂಜ್ಯ ಶರಣಬಸಪ್ಪ ಅಪ್ಪನವರು ನಮ್ಮನ್ನು ಅಗಲಿದ್ದು ಕೇವಲ ನಮಗಷ್ಟೇ ಅಲ್ಲ, ಇಡೀ ನಾಡಿಗೆ ತುಂಬಲಾರದ ನಷ್ಟವಾಗಿದೆ. ಶರಣಬಸಪ್ಪ ಅಪ್ಪನವರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅತ್ಯಂತ ಅದ್ಭುತವಾದ ಕೊಡುಗೆಯನ್ನು ನೀಡಿದ್ದಾರೆ. ಬಂದ ಭಕ್ತರಿಗೆ ದಾಸೋಹವನ್ನು ನೀಡಿ ಅನೇಕ ಸಾಮಾಜಿಕ, ಆಧ್ಯಾತ್ಮಿಕ, ಶೈಕ್ಷಣಿಕ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಕೊಡುಗೆ ನೀಡಿದ್ದಾರೆ ಅಂತ ಅವರನ್ನ ನೆನಪಿಸಿಕೊಂಡಿದ್ದಾರೆ. ಪೂಜ್ಯ ಶರಣಬಸಪ್ಪ ಅಪ್ಪರವರು ಇವತ್ತು ನಮ್ಮಿಂದ ಅಗಲಿ ಹೋಗಿದ್ದು ಬರೀ ನಮಗಷ್ಟೇ ಅಲ್ಲ, ಇಡೀ ನಾಡಿಗೆ ತುಂಬಲಾರದ ಒಂದು ನಷ್ಟ ಆಗಿದೆ. ಅವರು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅತ್ಯಂತ ಅದ್ಭುತವಾದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಪೀಠದ ಪೀಠಾಧಿಪತಿಗಳಾಗಿ ಮೊದಲಿನಿಂದಲೂ ದಾಸೋಹದಲ್ಲಿ ಎತ್ತಿದ ಕೈ, ಬಂದ ಭಕ್ತರಿಗೆ ಎಲ್ಲರಿಗೂ ದಾಸೋಹ ಮಾಡುವಂಥದ್ದು, ಆಶೀರ್ವಾದ ಮಾಡುವಂಥದ್ದು, ಅನೇಕ ಸಾಮಾಜಿಕ, ಧಾರ್ಮಿಕ, ಆಧ್ಯಾತ್ಮಿಕ, ಶೈಕ್ಷಣಿಕ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಖಿಲ ಭಾರತ ವೀರಶೈವ ಸಂಘಟನೆಯ ಅದರ ಅಧ್ಯಕ್ಷರಾಗಿಯೂ ಸಮಾಜವನ್ನು ಒಗ್ಗೂಡಿಸಬೇಕು ಅನ್ನುವಂಥ ರೀತಿಯಲ್ಲಿ ಅವರು ಶ್ರಮ ಮಾಡಿದ್ದಾರೆ. ನನಗೆ ನಮ್ಮ ತಂದೆಯವರಿಗೆ ಭಾಳ ಆತ್ಮೀಯರಾಗಿದ್ದರು. ಕಲಬುರಗಿಗೆ ಹೋಗಿದ್ದಾಗ ಅನೇಕ ಸಲ ಅವರಿಗೆ ಭೇಟಿಯಾಗಿದ್ದೇನೆ. ಅವರ ಆಹ್ವಾನದ ಮೇರೆಗೆ ಅನೇಕ ಅವರ ಕಾರ್ಯಕ್ರಮಗಳಲ್ಲಿ ಬೈದರ್ನ ಪಾಪನಾಶ ದೇವಾಲಯದ ಅಭಿವೃದ್ಧಿ ಯೋಜನೆ ಹಣ ಬಿಡುಗಡೆ ವಿಚಾರದಲ್ಲಿ ಮಾಜಿ ಕೇಂದ್ರ ಸಚಿವ ಭಗವಂತ ಖೋಬಾ ವಿರುದ್ಧ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ವ್ಯಂಗ್ಯವಾಡಿದ್ದಾರೆ. ಪಾಪನಾಶ ದೇವಾಲಯದ ಅಭಿವೃದ್ಧಿಗೆ ಅನುದಾನ ಪ್ರಸ್ತಾವನೆ ಯಾರಿಂದ ಬಂದಿತ್ತೆಂಬುದು ಬೇರೆ ವಿಚಾರವಾದರೂ ಹಣ ಬಿಡುಗಡೆಯಾಗಿದೆ ಎಂಬುದು ಮುಖ್ಯವಾಗ್ತದೆ. ಆಗ ಏನೂ ಮಾಡದೇ ಇದ್ದವರು ಈಗ ಸುಳ್ಳು ಹೇಳುತ್ತಿದ್ದಾರೆ, ಆಗ ಏನು ಗೋಲಿ ಆಡ್ತಾ ಇದ್ರ ಅಂತ ಮಾಜಿ ಸಚಿವ ಖೋಬಾ ವಿರುದ್ಧ ಕಿಡಿಕಾರಿದ್ದಾರೆ. ಜಿಲ್ಲಾಡಳಿತ ಸಂಕೀರ್ಣಕ್ಕೂ ಹಣ ಬಿಡುಗಡೆಯಾಗಿದ್ದಿಲ್ಲ, ಒಂದು ಕಾಮಗಾರಿ ಹೇಗೆ ಆಗುತ್ತದೆ ಎಂಬುದನ್ನು ತಿಳಿಯಬೇಕು ಅಂತ ಹೇಳಿದ್ದಾರೆ. ಪಾಪನಾಶ ದೇವಾಲಯದ ಅಭಿವೃದ್ಧಿಗೆ ಹೊಸ ಯೋಜನೆ ಅಡಿಯಲ್ಲಿ 22 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಅಂತ ಸಚಿವ ಖಂಡ್ರೆ ತಿಳಿಸಿದ್ದಾರೆ. 22 ಕೋಟಿಗೆ ಪಾಪನಾಶ ದೇವಾಲಯದ ಅಭಿವೃದ್ಧಿ. ಯಾಕೆಂದರೆ ಈಗ ಎಲ್ಲರಿಗೂ ಅರ್ಥ ಆಗಬೇಕು, ಬೇರೆ ಬೇರೆಯವ್ರು ಬೇರೆ ಬೇರೆ ಮಾತಾಡ್ತಾರೆ. ಪ್ರಸ್ತಾವನೆ ಯಾರೇ ಮಾಡಿರ್ಬೋದು, ಆ ವಿಷಯ ಬೇರೆ. ದುಡ್ಡು ಬಿಡುಗಡೆ ಆಗಿತ್ತಾ? ದುಡ್ಡು ಯಾವತ್ತೂ ಬಿಡುಗಡೆ ಆಗಿಲ್ಲ. ದುಡ್ಡು ಯಾವಾಗ ಬಿಡುಗಡೆ ಆಗಿದೆ? ಆಡಳಿತಾತ್ಮಕ ಅನುಮೋದನೆ ಹೀಗೆ ಆಗಿದೆ. ಈಗ ಕೇಂದ್ರ ರಾಜ್ಯ ಸರ್ಕಾರದ ಮನೆಗಳು ಹೀಗೆ ಬಂದಿದ್ದಾವೆ. 50,000 ಮನೆ ಹಿಂದೆ ಬಂದಿದ್ವಾ? ಹಿಂದೆ ಮಾಜಿ ಅವರು ಇದು ಸುಳ್ಳು ಹಂಗೆ ಹಿಂಗೆ ಅಂತ ಈಗ ಸ್ಟೇಟ್ಮೆಂಟ್. ಅವಾಗ ಏನು ಮಾಡಿದ್ರಪ್ಪ? ಅವಾಗೇನು ಗೋಟಿ ಆಡ್ತಾ ಇದ್ದೀರಾ? ಅವಾಗ ಏನೂ ಮಾಡಿಲ್ಲ. ಏನೂ ಮಾಡದೆ ಇವತ್ತು ಈಗ ಬಂದು ಆಗಿದ ನಂತರ ಏನು ದುಡ್ಡು ಯಾರ್ದಾರು ಡೆಪಾಸಿಟಲ್ಲಿ ಇರ್ತಾರೆ? ಯಾವ ದುಡ್ಡು ಯಾರ ಡಿಪಾಸಿಟಲ್ಲೂ ಇರೋದಿಲ್ಲ. ಇನ್ನೊಂದು ಒಂದು ಪ್ರಶ್ನೆ ಬಂದಿತ್ತು, ಇನ್ನು 45 ಕೋಟಿ 48 ಕೋಟಿಗೆ ನಮ್ಮ ಆಡಳಿತ ಸಂಕೀರ್ಣ, ಜಿಲ್ಲಾಡಳಿತ ಸಂಕೀರ್ಣಕ್ಕೆ ದುಡ್ಡು ಬಿಡುಗಡೆ. ಯಾವ ದುಡ್ಡು ಬಿಡುಗಡೆ ಆಗಿಲ್ಲ. ಖಜಾನೆಯಲ್ಲಿ ನೋಡಿ, ಏನು ನಮ್ಮ ಪ್ರೋಗ್ರಾಮ್ಸ್ ಏನಿರ್ತವೆ, ಸರ್ಕಾರ ಆದೇಶ ಆಗುತ್ತೆ. ಸರ್ಕಾರಿ ಆದೇಶ ಆಗಿದ ಮೇಲೆ ಇವತ್ತು ಏನಾಗಬೇಕು ಅಂದರೆ ಅದಕ್ಕೆ ಆಡಳಿತಾತ್ಮಕ ಅನುಮೋದನೆ ಆಗಬೇಕು, ತಾಂತ್ರಿಕ ಅನುಮೋದನೆ ಆಗಬೇಕು. ತಾಂತ್ರಿಕ ಆಡಳಿತ ಅನುಮೋದನೆ ಆಗಿದ್ದ ಔರಾದ್ ಹಾಗೂ ಕಮಲ್ ನಗರ್ ತಾಲೂಕುಗಳನ್ನು ಹೊಂದಿರುವಂತಹ ಔರಾದ್ ವಿಧಾನಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯ ಸಂಕಲ್ಪದೊಂದಿಗೆ ನಾನು ಕೆಲಸ ಮಾಡುತ್ತಿದ್ದು ಈ ದಿಶೆಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಕೈಗೊಳ್ಳುತ್ತಿದ್ದೇನೆ ಅಂತ ಔರಾದ್ ಶಾಸಕ ಪ್ರಭು ಚವ್ಹಾಣ್ ಅವರು ತಿಳಿಸಿದ್ದಾರೆ. ತಾಲೂಕು ಆಡಳಿತದ ವತಿಯಿಂದ ಆಗಸ್ಟ್ 15ರಂದು ಔರಾದ್ ಬಿ ತಾಲೂಕು ಕ್ರೀಡಾಂಗಣದಲ್ಲಿ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಅಂಗವಾಗಿ ನಡೆದ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು, ಮಹಾಜನತೆಯ ಆಶೀರ್ವಾದದಿಂದ ಜನಸೇವೆ ಮಾಡುವ ಅವಕಾಶ ಸಿಕ್ಕಿದೆ. ಅವರ ನಿರೀಕ್ಷೆಯಂತೆ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದ್ದೇವೆ. ಅತ್ಯಂತ ಹಿಂದುಳಿದ ಪ್ರದೇಶವಾಗಿದ್ದ ಔರಾದ್ ಕ್ಷೇತ್ರ
ಅಭಿವೃದ್ಧಿಯ ಪಥದತ್ತ ಮುನ್ನುಗ್ಗುತ್ತಿದೆ. ಹಿಂದೆ ರಸ್ತೆಗಳೇ ಇರಲಿಲ್ಲ, ಇದೀಗ 2 ರಾಷ್ಟ್ರೀಯ ಹೆದ್ದಾರಿಗಳಿವೆ. ಮಾಳೇಗಾಂವ್ ಚಿಮ್ಮೆಗಾಂವ್ ಗ್ರಾಮಗಳ ವ್ಯಾಪ್ತಿಯಲ್ಲಿ 164 ಎಕರೆಯಲ್ಲಿ ಕೇಂದ್ರ ಸರ್ಕಾರ ಪವರ್ ಗ್ರಿಡ್ ಸೆಂಟರ್ ನಿರ್ಮಿಸ್ತಾ ಇದೆ. ಅದರ ವೆಚ್ಚ 2147 ಕೋಟಿ ರೂಪಾಯಿ ಕಾಮಗಾರಿ ನಡೆಯುತ್ತಿದೆ ಅಂತ ತಿಳಿಸಿದ್ದಾರೆ. मुझे मंत्री बनाने के बाद 84 कोटी मंजूर हुआ है, टेंडर हुआ है, काम भी शीघ्र चालू करने वाला हूं। थोड़ा 2 साल हो गया मंजूर करके, थोड़ा सरकार के पास थोड़ा सा पूंजी का कमजोरी है, इसलिए ये काम जल्दी चलने हो रहा है, ये जल्दी चालू होगा। मुझे आशा है, कल ही मंत्री को मिल के आया हूँ, मंत्री ने मुझे भरोसा दिलाया है कि तो जल्दी चालू करेंगे और जल्दी चालू करने के लिए मैं प्रयास करता हूँ। 84 कोटी और ये स्कूल, कॉलेज, आंगनबाड़ी केंद्र और रस्ते कामगारी के लिए अनेक ऐसे योजना हमने यहाँ किया है। उसके बाद और एक जब मैं मंत्री बना था तभी मैं बोला गौ माता मेरी माता, गौ माता की सेवा हो, गौ माता की रक्षा हो, मुख प्राणी की सेवा हो। इसलिए हमने औराद में कुछ तो बड़ा काम होना चाहिए। खड़गापुर में 20-25 एकड़ में जानवर संवर्धन केंद्र खड़गापुर में हमने बनाया है। 34 कोटी का धनराशि है। काम मेरे ख्याल से 60%, 60% काम पूरा हुआ है, 40% बाकी है। यहाँ अनेक तड़ी आएगी, देवनी तड़ी अनेक ऐसा आएगा। और हमारे जानवर को, हमारे किसान को ट्रेनिंग भी हमने यहाँ बनाया है, इसलिए जानवर तड़ी का 34 कोटी धनराशि की हमने बनाया है। ये काम चल रहा है। ದಸರಾ ದರ್ಬಾರ್ ವಿರೋಧ ಸಂಬಂಧಿಸಿದಂತೆ ದಸರಾ ದರ್ಬಾರ್ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ದಸರಾ ದರ್ಬಾರ್ ವಿರೋಧದ ಬಗ್ಗೆ ನನಗೆ ಮಾಹಿತಿ ಇಲ್ಲ. ರಂಭಾಪುರಿ ಶ್ರೀಗಳು, ವಿರಕ್ತ ಗುರುಗಳು ಇಬ್ಬರು ಬೇಕಾದವರು, ಇಬ್ಬರಿಗೂ ಅಷ್ಟೇ ಮಾನ್ಯತೆ ಕೊಡ್ತೇವೆ. ಸಮನ್ವಯ, ಸಾಮರಸ್ಯ ಬೇಕು ಅಂತ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಮಾಜಿ ಸಚಿವ ರಾಜಶೇಖರ ಪಾಟೀಲ್ ಅವರು ಕಲಬುರಗಿಯ ಶರಣಬಸವೇಶ್ವರ ಸಂಸ್ಥಾನದ 8ನೇ ಪೀಠಾಧಿಪತಿಗಳಾದ ಲಿಂಗೈಕ್ಯ ಪೂಜ್ಯ ಶರಣಬಸಪ್ಪ ಅಪ್ಪ ಅವರ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಈ ವೇಳೆ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್, ಪರಿಷತ್ ಸದಸ್ಯ ಚಂದ್ರಶೇಖರ್ ಪಾಟೀಲ್ ಸೇರಿ ಹಲವು ನಾಯಕರು ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. ಇವಾಗಿದ್ವು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ ನಲ್ಲಿ.